ಯಾರನ್ನ ನೋಡಕ್ ಹೋಗಿದೆ ಅಂತ ಈಗ್ಲಾದ್ರೂ ನಿಜ ಹೇಳೋ. ಅದು ಬಂದು ಆಕ್ಚುಲಿ ಫ್ರೆಂಡ್ ಅವರ ಅಮ್ಮ ತೀರ್ ಹೋಗಿದ್ರು. ವೆರಿ ಗುಡ್. ಈಗ ಯಾರ್ದೋ ಅಮ್ಮನ್ ಸಾಯಿಸ್ಬಿಟ್ಟ ಪಾಪ. ಈ ಅಮ್ಮನ್ ಯಾವಾಗ ಸಾಯಿಸ್ತೀಯ ಹೇಳೋ. ಅಮ್ಮ ಏನಮ್ಮ? ಮತ್ತೆ ಏನ್ ಸುಳ್ಳು ಹೇಳಲಿ ಅಂತ ಯೋಚನೆ ಮಾಡ್ತಿದ್ಯಾ? ಈಗ ನಿಜ ಹೇಳ್ತೀಯಾ ಇಲ್ವಾ ಅರ್ಜುನ್? ಅಮ್ಮ ಹೇಳು ಅರ್ಜುನ್. ಅದು ಸರೋಜಾದೇವಿ, ಟೆನ್ಷನ್ ಮಾಡ್ಕೋಬೇಡ. ಅವನನ್ ಬಿಡು. ಅವನು ಚಿಕ್ಕವನಲ್ಲ. ಅವನು ತಪ್ಪೇ ಮಾಡಿದ್ರು ಕೂಡ ಅವನ್ನ ಹೀಗೆ ಎಲ್ರ ಮುಂದೆ ನಿಲ್ಸ್ಕೊಂಡು ಪ್ರಶ್ನೆ ಮಾಡಬಾರ್ದು. ಬಿಡು. ಏನ್ರಿ ಹೇಳ್ತಿದ್ದೀರಾ ನೀವು? ಅವನಿಗೆ ಹೇಳೋಕ್ ಮನ್ಸಿಲ್ಲ ಅಂದ್ರೆ ಬಿಟ್ಬಿಡು. ಈ ಕಾಲ ಎಲ್ಲ ನಮ್ ಕಾಲದ ತರ ಅಲ್ಲ. ಈ ಕಾಲದ ಹುಡುಗರು ಪ್ರೈವೇಸಿ ಬೇಕು ಅಂತಾರೆ. ಒಂದು ಏಜ್ವರೆಗೆ ಮಾತ್ರ ಪ್ರಶ್ನೆ ಮಾಡ್ಬೋದು. ಏನ್ ಭಾವ ನೀವು ಪ್ರೈವೇಸಿ ಅದು ಇದು ಅಂತ? ಹೆತ್ತ ತಾಯಿ ಮಗ ಎಲ್ಲೋಗಿದ್ದ ಏನು ಅಂತ ಕೇಳೋದು ತಪ್ಪ? ಏ ಅರ್ಜುನ್, ಯಾವ ಫ್ರೆಂಡ್ ಜೊತೆ ಇದೆ ಅಂತ ಮೊದಲು ನಿಜ ಹೇಳೋ. ಇಲ್ಲ ಮಾಮ, ಅಮ್ಮನಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟ ಆಗಲ್ಲ. ಸ್ಟೇಟಸ್ ನೋಡ್ತಾರೆ, ಅವರೆಲ್ಲ ನಮ್ಮ ಸ್ಟೇಟಸ್ಗೆ ಇಲ್ಲ ಅಂತಾರೆ. ಅದಕ್ಕೆ. ಆಹಾ, ಬಾಯ್ ಬಿಟ್ಟ. ನನ್ ಮಾತನ್ ಮೀರ್ದೇ ಇರೋ ಮಗ ನೀನೇ ಕಣೋ. ಸರಿ ಬಿಡು, ಹೋಗ್ಲಿ. ಅವನು ಫ್ರೆಂಡ್ ಜೊತೆ ಇದು ಬಂದಿರ್ತಾನೆ. ಹಾಸ್ಪಿಟಲ್ ಅಲ್ಲಿ ಇವ್ರು ನನ್ ಜೊತೆ ಇಲ್ದೇ ಇದ್ದಾಗ ನಾನ್ ಎಷ್ಟು ಕಷ್ಟಪಟ್ಟೆ ಅಂತ ನೀವ್ ಕಣ್ಣಾರೆ ನೋಡಿದ್ರಿ ಅಲ್ವಾ? 23 ಸಲ ಕಾಲ್ ಮಾಡಿದೀನಿ ಕಣೋ ನಿನ್ಗೆ. ಅಕ್ಕ, ನಾನ್ ಟ್ರೈ ಮಾಡಿದ 16 ಕಾಲ್ನ ಬಿಟ್ಬಿಟ್ಟಿ ಅಲ್ಲ ಅಕ್ಕ. ಒಂದು ಕಾಲ್ ಕೂಡ ನೀನ್ ಅಟೆಂಡ್ ಮಾಡ್ಲಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿ ಯಾವ ಮುಖ್ಯವಾಗಿರೋ ಫ್ರೆಂಡ್ ಜೊತೆಗಿದ್ದೆ ನೀನು? ಸಪೋಸ್ ನನ್ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ದಿದ್ರೆ? ಪ್ಲೀಸ್ ಅಮ್ಮ, ಹಂಗೆಲ್ಲ ಮಾತಾಡ್ಬೇಡ. ನೀನ್ ಫೋನ್ ಪಿಕ್ ಮಾಡದೇ ಇದ್ದಿದ್ದು ದೊಡ್ಡ ತಪ್ಪು ಅರ್ಜುನ್. ಎಲ್ಲಿಗೆ ಹೋಗಿದ್ದೆ ಅಂತ ಇಲ್ಲಿವರೆಗೂ ಹೇಳ್ದೆ ಇದ್ದಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಈ ಅಮ್ಮನ್ ಮನ್ಸಿಗೆ ನೋವಾಗ್ತಿದೆ ಕಣೋ. ತಪ್ಪೆ. ಸಾರಿ ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಇನ್ಮೇಲೆ ನಾನು ಈ ಥರ ಎಲ್ಲ ಮಾಡಲ್ಲಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಸರೋಜಾದೇವಿ, ಅವನು ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ಹೇಳ್ತಿದ್ದಾನಲ್ವಾ? ಸಾರಿ ಅಮ್ಮ, ದಿಸ್ ಇಸ್ ಲಾಸ್ಟ್ ಟೈಮ್. ಅರ್ಜುನ್, ನೀನ್ ಹೋಗು. ಮೊದಲು ಅಭಿನ್ ನೋಡು. ಇಷ್ಟೆಲ್ಲ ಆದ್ರೂ ಎಲ್ಲಿಗೆ ಹೋಗಿದೆ ಅಂತ ಹೇಳ್ದೆ ಹೋಗ್ತಾ ಇದ್ದಾನೆ ನೋಡಿ. ಅಕ್ಕ, ಶಾಸ್ತ್ರಿಗಳು ಮೊದಲೇ ಇವನ್ ಬಗ್ಗೆ ಏನೇನೋ ಹೇಳಿದಾರ ಅಕ್ಕ. ಅವ್ರು ಹೇಳ್ದಂಗೆ ಎಲ್ಲ ಆಗ್ತಾ ಇದೆ. ನೀನ್ ಬೇರೆ ಬಾಯಿ ಮುಚ್ಚೋ, ಸುಮ್ನೆ ನಿಂತ್ಕೋ. ಸಾರಿ ಅಭಿ, ಇಂಥ ಒಂದು ಕಷ್ಟವಾದ ಸಮಯದಲ್ಲಿ ನೀನು ಅಷ್ಟು ತೊಂದರೆಯಲ್ಲಿದ್ದಾಗಲೂ ಕೂಡ ನಾನು ಹಾಸ್ಪಿಟ್ಲಲ್ಲಿ ನಿನ್ನ ಪಕ್ಕದಲ್ಲಿ ಇಲ್ದೇ ಇರೋ ಥರ ಆಗೋಯ್ತು ಕಣೋ. ಒಂದು ಹುಡುಗಿಗೆ ಸಹಾಯ ಮಾಡೋಕ್ಕೋಸ್ಕರ ನಾನು ಬೇರೆ ಊರಿಗೆ ಹೋಗ್ಬೇಕಾಗಿ ಬಂತು. ರಿಯಲಿ ಸಾರಿ. ನೀನು ನನಗೆ ಅಣ್ಣ ಮಾತ್ರ ಅಲ್ಲ ಕಣೋ, ನನಗೆ ನೀನ್ ಬೆಸ್ಟ್ ಫ್ರೆಂಡ್ ಕೂಡ. ಇನ್ಮೇಲೆ ನಿನಗೆ ಎಂಥದ್ದೇ ಸಮಸ್ಯೆ ಬಂದ್ರು, ನೀನ್ ಎಂಥದ್ದೇ ಕಷ್ಟದಲ್ಲಿದ್ರು, ಖಂಡಿತ ನಾನು ನಿನ್ ಜೊತೆ ನಿನ್ ಪಕ್ಕದಲ್ಲಿ ಇದ್ದೇ ಇರ್ತೀನಿ. ನಂಬಿಕೆ ದ್ರೋಹಿ! ಅವತ್ತು ನೀನ್ ನನ್ನ ಮಗಳನ್ನ ಕಾಪಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಮಗಳ ತರ ನೋಡ್ಕೊಂಡೆ. ನನ್ನ ಮನೇಲಿ ಜಾಗ ಕೊಟ್ಟೆ. ಇಷ್ಟೆಲ್ಲ ಆದ್ಮೇಲೆ ನಿನ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ಮೊದಲಾಚೆ ಹೋಗು.